ಮಾಂಸಾಹಾರಿ ಬಿರಿಯಾನಿ ಹೋಟೆಲ್ನಲ್ಲಿ ಸತ್ತ ಹಲ್ಲಿ ಪತ್ತೆ. ಬಿರಿಯಾನಿ ಮೊಸರು ಬಜ್ಜೆ ಜೊತೆಗೆ ಸಿಕ್ಕ ಸತ್ತ ಹಲ್ಲಿ. ಮಂದಿ ಊದ್ಕೊಂಬಿಟ್ಟೈತೆ. ಏನು ಹಿಂಗೆ ಕೊಟ್ಟಿದ್ದೀರಾ, ಏನೋ ಹೆಚ್ಚು ಕಮ್ಮಿ ಆದರೆ ನೀವು ಜವಾಬ್ದಾರಿ ಆಗಿ. ನನಗೆ 2 ಸರಿ ವಾಮಿಟ್ ಆಯಿತು, 1 ಸರಿ ಲೂಸ್ ಮೋಷನ್ನು, ಸುಸ್ತಾಯಿತು. ನಾನ್ ವೆಜ್ ಪ್ರಿಯರೇ ಹುಷಾರ್. ನೀವು ಹೋಗುವಾಗ ಮಾಂಸಾಹಾರಿ ಹೋಟೆಲ್ನಲ್ಲಿ ಊಟ ಮಾಡಬೇಕಾದ್ರೆ ಕಣ್ಣು ಬಿಟ್ಟು ನೋಡಿ ತಿನ್ನಿ. ಇಲ್ಲದೆ ಹೋದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರಬಹುದು. ಯಾಕಂದ್ರೆ ಕೋಲಾರದ ನಾನ್ ವೆಜ್ ಹೋಟೆಲ್ನ ಬಿರಿಯಾನಿಯಲ್ಲಿ ಸತ್ತ ಹಲ್ಲಿಯೊಂದು ಕಂಡು ಬಂದಿದೆ ನೋಡಿ. 4:15 BGT ಹೋಟ್ಲಿಗೆ ಹೋದೆ. ಹೋಗ್ಬಿಟ್ಟು ಒಂದು ಮಟನ್ ಬಿರಿಯಾನಿ ಆರ್ಡ್ರ್ ಕೊಟ್ಟೆ. ಅವರು ಕೆಲಸದವ್ರು ತಂದ್ಕೊಟ್ರು. ತಿಂದಾದ್ಮೇಲೆ ಅರ್ಧ ತಿಂದೆ ಅಲ್ಲೇ. ತಿಂದಾದ್ಮೇಲೆ ನೋಡಿದ್ರೆ ಅಲ್ಲಿ ಚಿಕ್ಕದಾಗ ಒಂದು ಏನೋ ಇತ್ತು. ಆಮೇಲೆ ನೋಡಿದ್ರೆ ಮಂದಿ ಊದ್ಕೊಂಬಿಟ್ಟೈತೆ. ಅದು ಯಾವಾಗ ಬಿದ್ದಿರೋದೇ ಏನೋ ಪಚಡಿಯಲ್ಲಿ. ಆಮೇಲೆ ನೋಡಿ ಅವ್ರಿಗೆ ಬಿರಿಯಾನಿಯಲ್ಲಿ ಹಿಂಗೆ ಬಂದಿದೆ ನೋಡಿ ಅಂತೇಳಿ ತೋರಿಸ್ದೆ ಕೆಲಸದ ಇಬ್ಬರಿಗೆ. ಅಯ್ಯಪ್ಪ ಏನಮ್ಮ ಇದು ಪಚಡಿಯಲ್ಲಿ ಸುಮ್ಮನೆ ಬಂದಿರ್ತೈತೆ, ಏನೂ ಆಗಲ್ಲ ಬಿಡಮ್ಮ, ಇನ್ನೊಂದು ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅವ್ರ ಓನರ್ಗೆ, ಅವ್ರ ಮಗನಿಗೆ ಎಲ್ಲ ಹೇಳಿದ್ರು. BGT ಅವ್ರು ಬಂದರು. ಆಮೇಲೆ ಬಂದ್ಬಿಟ್ಟು ಅಮ್ಮ ಏನು ಪರವಾಗಿಲ್ಲ, ಅದು ಮೊಸರೆಲ್ಲ పొడిండేది, నీకు కావాలంటే వేరే తీస్తాను, బిర్యానీ ఇలా ఏం లేదు కదా ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಎಲ್ಲ ಇರೋದು ಅಂತೇಳಿ ಇನ್ನೊಂದು ತಂದ್ಕೊಡಕ್ಕೆ ನೋಡಿದ್ರು. ಹೌದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಕಾರ್ಪೊರೇಷನ್ ರಸ್ತೆಯಲ್ಲಿರುವ BGT ಹೋಟೆಲ್ ಇದು. ಇಲ್ಲಿನ ಬಿರಿಯಾನಿಯಲ್ಲಿ ಸತ್ತು ಬೆಂದ ಹಲ್ಲಿ ಕಂಡು ಬಂದಿದೆ ಕಣ್ರಿ. ಅದರಲ್ಲೂ ಬಿರಿಯಾನಿ ಜೊತೆಗೆ ಕೊಟ್ಟಿದ್ದ ಈರುಳ್ಳಿ, ಸೌತೆಕಾಯಿ ಪಚ್ಚಡಿಯಲ್ಲಿ ಹಲ್ಲಿ ಪತ್ತೆಯಾಗಿರೋದು ಗ್ರಾಹಕರಲ್ಲಿ ಆತಂಕ ಮೂಡಿಸಿದೆ. ಆಮೇಲೆ ನಾನು ತಗೊಂಡಿಲ್ಲ. ನಾನು ಕೆಲಸದವ್ರಿಗೆ ಅವ್ರಿಗೆಲ್ಲ ಬೈದ್ಬಿಟ್ಟು ಏನು ಹಿಂಗೆ ಕೊಟ್ಟಿದ್ದೀರಾ, ಏನೋ ಹೆಚ್ಚು ಕಮ್ಮಿ ಆದರೆ ನೀವು ಜವಾಬ್ದಾರಿ ಹಂಗೆ ಅಂತ. ಅವ್ರ ಓನರ್ ಬಂದ್ಬಿಟ್ಟು ಇನ್ನೊಂದು ಬಿರಿಯಾನಿ ಕೊಟ್ಬಿಟ್ಟು ಇದು ತಗೊಂಬ, ಪರವಾಗಿಲ್ಲ ಅದು ಬಿಸಾಕೋಣ ಅಂತ ಹೇಳಿದ್ರು. ಆಮೇಲೆ ನಾವು ಅಮ್ಮಗೆ ಫೋನ್ ಮಾಡಿದೆ, ಹಿಂಗೆ ಆಗ್ಬಿಟ್ಟಿದ್ದೆ, ನನಗೆ ಅರ್ಧ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು ನಾನು, ಇವ್ರಿಗೆ ಹೇಳಿದ್ರೆ ಹೆಂಗೆ ಹೇಳ್ಕೊಂತ ಅವ್ರವ್ರೆ ಕಿತ್ತಾಡ್ತವ್ರೆ ಅಂತ ಹೇಳಿದ್ದಕ್ಕೆ ಆಮೇಲೆ ನನ್ನ ಜೊತೆ 4-5 ಜನ ಇದ್ರು. ಬಿರಿಯಾನಿ ತಿಂದ ಮಹಿಳೆ ನೇರಳೆಕೆರೆ ನಿವಾಸಿ ಲಲಿತಾ ಕಣ್ರಿ. ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿರಿಯಾನಿ ಸೇವಿಸಿದ ಮಹಿಳೆ ಲಲಿತಾ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಹಲ್ಲಿ ಬಿದ್ದ ವಿಷಯ ಹೋಟೆಲ್ ಮಾಲೀಕರ ಗಮನಕ್ಕೆ ತರಲಾಗಿದೆ. ಆದ್ರೆ ಹೋಟೆಲ್ ಮಾಲೀಕ ಮಾತ್ರ ತಕ್ಷಣಕ್ಕೆ ಆ ಪ್ಲೇಟ್ ಬೇರೆ ಕೊಟ್ಟು ಕೈ ತೊಳೆದುಕೊಂಡು ಬಿಟ್ಟಿದ್ದ. ಆಮೇಲೆ ಅಲ್ಲ ಹೋಟ್ಲಲ್ಲೂ ಕ್ಯಾಮ್ರಾನೂ ಇದೆ, ಕ್ಯಾಮ್ರಾನೂ ಚೆಕ್ ಮಾಡ್ಕೊಳ್ಳಿ. ಹೊರಗಡೆ ಬಂದಾಗ ಕ್ಯಾಮ್ರಾ ಇತ್ತು. ನಮ್ಮ ತಾಯಿಗೆ ಫೋನ್ ಮಾಡಿದೆ ತಕ್ಷಣ ಅವ್ರು ಇದ್ಕೊಂಡು ಆಮೇಲೆ ನೀನು ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಅಡ್ಮಿಟ್ ಆಗಿಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಬಂದು ಅಲ್ಲಿ MNC ಮಾಡಿಸ್ಬಿಟ್ಟು ನಮ್ಮ ತಾಯಿ ಬಂದರು. ಆಮೇಲೆ ನನಗೆ 2 ಸರಿ ವಾಮಿಟ್ ಆಯಿತು, 1 ಸರಿ ಲೂಸ್ ಮೋಷನ್ನು, ಸುಸ್ತಾಯಿತು. ಆಮೇಲೆ ಇವಾಗ ಅಡ್ಮಿಟ್ ಮಾಡಿದ. ಹೋಟೆಲ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆರೋಗ್ಯ ಇಲಾಖೆಯಿಂದ ತನಿಖೆಗೆ ಒತ್ತಾಯ. ಹೋಟೆಲ್ನಲ್ಲಿ ಬಿರಿಯಾನಿ ತಿಂದ ಮಹಿಳೆಗೆ ವಾಂತಿ ಭೇದಿ ಶುರುವಾಗಿದೆ. ಹೀಗಾಗಿ ಕೂಡಲೇ BGT ಹೋಟೆಲ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಸದ್ಯ ಆಹಾರ ಸುರಕ್ಷತಾ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಇಲ್ಲಿ ಕೇವಲ ಓರ್ವ ಮಹಿಳೆಗೆ ಮಾತ್ರ ಹಲ್ಲಿ ಕಾಣಿಸಿಕೊಂಡಿರೋದಲ್ಲ, ಅದೇ ಹೋಟೆಲ್ನಲ್ಲಿ ಯಾರೆಲ್ಲ ಬಿರಿಯಾನಿ ತಿಂದವರಿಗೂ ತೊಂದರೆ ಆಗಿರುತ್ತದೆ. ಆದ್ರೆ ಇದೇ ಕಾರಣಕ್ಕೆ ಅನ್ನೋದು ಗೊತ್ತಾಗಿರಲ್ಲ ನೋಡಿ. ಹೈಜೀನ್ ಮೇಂಟೈನ್ ಮಾಡದೇ ಇರೋ ಇಂಥ ಸಾಕಷ್ಟು ಹೋಟೆಲ್ಗಳು ನಿಮ್ಮ ಮಧ್ಯೆ ಕಂಡು ಬರ್ತವೆ. ಇಂಥವರ ವಿರುದ್ಧ ಫುಡ್ ಆಫೀಸರ್ಗಳು ಕ್ರಮ ಕೈಗೊಳ್ಳಬೇಕು. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.